ಒಬ್ರು ಪ್ಲಾನ್ ಮಾಡಿದ್ದಾರೆ, ಅವ್ನ ಲಿವರ್ ಮೇಲೆ ಅರ್ಸಿ ಸಿಗ್ನೇಚರ್ ಎಷ್ಟು ಬರ್ಸ್ಬಿಡೋಣ ಅಂತ. ಅದು ಆಡಿಸ್ಬೇಕಾಗುತ್ತೆ. ಆಪರೇಷನ್ಗೆ ಒಪ್ತಾ ಇಲ್ಲ ಅಷ್ಟೇ. ಆಪ್ರೇಷನ್ ನಾವು ಸ್ಕ್ರೀನ್ ಮೇಲೆ ಮಾಡಿದ್ದೀವಿ, ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾನ ಆಪ್ರೇಷನ್ ಮಾಡಿ ನೋಡಬೇಕು. ಇದನ್ನು ಹೇಗೆ ಆಪ್ರೇಷನ್ ಮಾಡಿದ್ರೆ ಯಾವ್ಯಾವ ಭಾವನೆಗಳು ನಿಮ್ಮ ಮನಸ್ಸಿಗೆ ತಾಗುತ್ತೆ ಅಂತ. ನಾನು ಇಲ್ಲಿ ನೇರವಾಗಿ ಪ್ರೇಕ್ಷಕರ ಜೊತೆನೇ ಮಾತಾಡ್ತಿದ್ದೀನಿ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ನಿಜವಾಗ್ಲೂ ನಾವು ಕನ್ನಡಿಗರು ನೆಲಕ್ಕಾಗಿ, ಜಲಕ್ಕಾಗಿ, ಭಾಷೆಗಾಗಿ ಸಾಕಷ್ಟು ಚಳುವಳಿಗಳನ್ನು ಮಾಡಿರ್ತಕ್ಕಂಥ ಕನ್ನಡಿಗರು ಬೆಳಗಾವಿಯಿಂದ ಮುಂಬೈ ಅಂದರೆ ಬೆಂಗಳೂರಿನಿಂದ ಮುಂಬೈ ತಡೆ ರೈಲು ಚಳುವಳಿಯನ್ನು ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೀನಿ ನಾನು. ರೈಲು ಹಳಿಗಳ ಮೇಲೆ ಅಡ್ಡವಾಗಿ ಕನ್ನಡಿಗರು ಮಲ್ಕಂತಾರೆ, ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ. ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಪ್ರಾಣಗಳನ್ನು ಕೊಟ್ಟಿರ್ತಕ್ಕಂಥ ಜೀವ ನಮ್ಮ ಕನ್ನಡಿಗರದು. ಆ ಘೋಷಣೆ ಇಟ್ಕೊಂಡೆ ನಾವು ಇಡೀ ಸಿನಿಮಾ ತಂಡ ಮಾತಾಡ್ತಾ ಇದ್ದೀವಿ, ನೇರವಾಗಿ ಮಾತಾಡ್ತಾ ಇದ್ದೀವಿ. ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ, ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ. ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಹೇಳುವ ಮಾತು ಉದ್ದೇಶ ಇಷ್ಟೇ. ಮನೆಯಲ್ಲಿರ್ತಕ್ಕಂಥ ನನ್ನ ಕನ್ನಡಿಗರು, ನನ್ನ ಪ್ರೀತಿಯ ಕನ್ನಡಿಗರು, ನನ್ನ ನೆಲದ ಕನ್ನಡಿಗರು ಮನೆ ಬಿಟ್ಟು ಆಚೆ ಬಂದು ಥಿಯೇಟ್ರ್ನತ್ತ, ಬೆಂಗಳೂರಿನ ವೀರೇಶ್ ಥಿಯೇಟ್ರಲ್ಲಿ ಒಂದು ಥಿಯೇಟ್ರಲ್ಲಿದೆ, ಮಾಲೂರಲ್ಲಿ ಒಂದಿದೆ, ಬೀದರಲ್ಲಿ ಒಂದಿದೆ. ಈ 3 ಶೋಗಳು ಹೌಸ್ಫುಲ್ಲಾಗಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಗೆ ನೀವು ಚಳುವಳಿ ರೂಪದಲ್ಲಿ ಈ ಥಿಯೇಟ್ರಿಗೆ ಬರಬೇಕು ಅಂತ ಈ ಮೂಲಕ ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ದಯಮಾಡಿ ಇದು ಹೊಸ ಒಂದು ಪದ್ಯ ಇದೆ, ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಿಜವಾಗ್ಲೂ ಈ ಸಿನಿಮಾದ ಮೂಲಕ ಹೊಸ ಪ್ರತಿಭೆಗಳ, ಹೊಸ ಆಸೆಗಳ, ಹೊಸ ಕನಸುಗಳ, ಹೊಸ ಯೋಚನೆಗಳ, ಎಷ್ಟೋ ಯುವಕರ ಕನಸುಗಳನ್ನು ಈ ಸಿನಿಮಾದ ಮೂಲಕ, ನಮ್ಮದೊಂದು ಕನಸಲ್ಲ, ಮುಂಬರುವ ಸಿನಿಮಾ ರಂಗಕ್ಕೆ ಬರುವ ಎಷ್ಟೋ ಯುವಕರ ಕನಸನ್ನು ನಾವು ಈ ಸಿನಿಮಾ ಮೂಲಕ ಕಟ್ತೀವಿ. ಅವರು ಗಟ್ಟಿಯಾಗಿ ನಿಲ್ತಾರೆ ಮುಂದೊಂದು ದಿನ. ಹಾಗಾಗಿ ಈ ಗಟ್ಟಿಯಾಗಿ ನಿಲ್ಲೋದಕ್ಕೆ ಇಡೀ ಪ್ರೇಕ್ಷಕ ವೃಂದ ಮತ್ತು ಕನ್ನಡಿಗರು ಸಪೋರ್ಟ್ ಮಾಡಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಈ ನೆಲದ ಆಣೆಗೂ ಹೇಳ್ತೀನಿ, ನಾನು ನಿಂತ ನೆಲದ ಆಣೆಗೂ ಹೇಳ್ತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಣುಗಳು ಒದ್ದೆಯಾಗ್ತವೆ, ಮನಸ್ಫೂರ್ತಿಯಾಗಿ ನಗಾಡ್ತೀರಿ, ಒದ್ದೆಯಾಗ್ತವೆ, ಹೃದಯಗಳು ಹಿಂಡ್ತವೆ, ಮಡಗಟ್ಟಿರ್ತಕ್ಕಂಥ ಭಾವಗಳೇನಿದಾವಲ್ಲ ಒಡೆದು ನೀರಾಗಿ ಹರಿತವೆ. ಕಾವೇರಿ ನದಿಗೆ ಸೇರ್ತೀವಿ, ತುಂಗೆ ನೀರಿಗೆ ಸೇರ್ತೀವಿ ಮತ್ತು ಕೃಷ್ಣಾ ನದಿಗೆ ಸೇರ್ತೀವಿ. ಎಲ್ಲ ಕನ್ನಡಿಗರು ಬನ್ನಿ.